ಯಾವ ಪರಮಾತ್ಮ ತ್ರಿನೇತ್ರದಿಂದ ಅಂದ್ರೆ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟಲ ಅದು ಸದ್ಯ ಈಗ ಯಾವ ಜಾಗದೊಳಗ ನೋಡಾಕ ಸಿಗ್ತೈತಿ ಮತ್ತ ಅಲ್ಲೇ ರೀ ಸದ್ಯ ನೋಡಾಕ ಯಾವ ಜಾಗದಾಗ ಅದು ಸಿಗ್ತೈತಿ ಸಿಗ್ಬೇಕ್ರಲ್ಲ ಮತ್ತ ದಕ್ಷ ಬ್ರಹ್ಮ ಯಜ್ಞ ಹೂಡಿದ ಜಾಗ ಐತಿ ಪಾರ್ವತಿ ಪರಮೇಶ್ವರನ ಲಗ್ನ ಆದ ಜಾಗ ಐತಿ ಜಾಗ ಐತಲ್ರಿಪ್ಪ ಪರಮಾತ್ಮ ಒಂದು ಚೇಳ ಉಗುರಿನಿಂದ ಬ್ರಹ್ಮನ ಶಿರ ಹೊಡೆದ ಜಾಗ ಐತಿ ಬ್ರಹ್ಮ ಕಪಾಲ ದೋಷ ಹೋಗಿ ಕಪಾಲ ತನ್ನ ಕೈ ಬಿಟ್ಟದ ಜಾಗ ನೋಡಾಕ ಸಿಗ್ತೈತಿ ಸಿಗ್ತೈತ್ರಿ ಅದು ತನ್ನ ಕಾಮ ನನ್ನ ಮೂರನೇ ಕಣ್ಣಿನಿಂದ ಸುಟ್ಟಾನಂದ್ರ ಆ ಸುಟ್ಟದ ಜಾಗ ಇರ್ಬೇಕಲ್ಲ ಇರ್ಬೇಕಲ್ರಿ ಅದು ಎಲ್ಲೈತಿ ಅದು ಎಲ್ಲೈತಿ ಹಾದಿ ಬಿಟ್ಟ ಬ್ಯಾರೆ ಹಾದ್ಯಾಗ ಅಲ್ಲ ಹೋಗುವಂತ ಹಾದ್ಯಾಗ ಕೇಳ್ಬೇಕು ಹೌದು ಮಾತಾಡಿದಂತ ಮಾತಿನೊಳಗ ಇರ್ಬೇಕು ಅದಕ್ಕೆ ವಿಷಯ ಅಂತಾರ ಅದಕ್ಕೆ ಮಾತಂತಾರ ಮಾತಾರಲ್ರಿಪ್ಪ ಆ ಕಾಮ ನನ್ನ ಸುಟ್ಟಿರ್ತಕ್ಕಂತ ಜಾಗ ಸದ್ದೆ ಏನು ಭೂಲೋಕದಾಗದೋ ಕೈಲಾಸದಾಗದೋ ಬ್ರಹ್ಮ ಲೋಕದಾಗದೋ ವೈಕುಂಠದಾಗದೋ ಏನು ಪಾತಾಳ ಲೋಕದಾಗದೋ ಯಾವ ಜಾಗದಾಗದೋ ಆ ಜಾಗಕ್ಕೆ ಏನಂತ ಕರೀತಾರ ಹೇಳ್ತಾರ ಕೈನೇ ವನವಾಸಕ್ಕೆ ರಾಮ ಕಳವ್ಯಾಳ ನನ್ನ ವಾದ ದಶರಥ ರಾಜ ರಾಮಗ ವನವಾಸ ಕಳವ್ಯಾನ ಹೌದು ನಿಮ್ಮ ವಾದ ಹಿಂಗ ನೋಡೋಣ ಇಲ್ಲಾರ ಹಿಡಿಲಿ ಇಲ್ಲಾರ ಹಿಡ್ರಿ ದಶರಥ ರಾಜನ ರಾಮಗ ವನವಾಸ ಕಳವ್ಯಾನ ಬರೇ ಹೇಳೋಣ ಬೇಡ ಹೆಂಗ ಕಳವ್ಯಾನ ಇದು ಹೇಳುದು ಅದ ಹೆಂಗ ಕಳವ್ಯಾನ ದೇವತ್ರ ಬಾಜುಲ ಯುದ್ಧ ಆಡಿಕಿಸಿದ ಕೈಗೆ ತಗೊಂಡು ಬರ್ತಿದ ಯಾರು ದಶರಥ ರಾಜ ಹೆಂಗ ಬರೋ ಸಮಯದಾಗ ಕಿಷ್ಕಿಂದ ಪಟ್ಟಣ ದಾಟಿ ಬರ್ತಿದ್ದ ಕಿಷ್ಕಿಂದ ಪಟ್ಟಣದ ಮಾಲಕ್ ವಾಲಿ ಇದ್ದ ವಾಲಿ ಆ ವಾಲಿ ಕೇಳ್ದ ಯಾವ ನೀ ನನಗ ಕೇಳಾರ್ದೆ ನಮ್ಮಲ್ಲಿ ಹೆಂಗ್ ಬಂದಿ ಹೆಂಗ ಬರೋದು ಈ ಕಡೆ ನಮ್ಮಲ್ಲಿ ಹೆಂಗ್ ಬಂದಿ ಅಂದ್ರೆ ನಾವು ದೇವತ್ರ ಕೂಡ 3 ವರ್ಷ ಯುದ್ಧಕ್ಕೆ ಹೋಗಿದೋ ಯುದ್ಧ ಮಾಡಿ ಹೊಂಟಿದ ನನ್ನಲ್ಲಿ ಕೇಳಾರ್ದೆ ಬಂದಿದಿ ಮಗನ ನನ್ನ ಕೂಡ ಯುದ್ಧ ಮಾಡಿ ಹೋಗಂದ ನನ್ನ ಕೂಡ ವಾಲಿ ಏನ ಅಂದ ದಶರಥ ಗೊತ್ತಿತ್ತು ವಾಲಿಗೆ ಇದ್ರ ನಿತ್ತ ಯುದ್ಧ ಮಾಡಿದ್ರೆ ಯಾರು ಗೆದಿಲ್ಲ ಅಂತ ಹೇಳಿ ಹೌದು ಬಹಳ ಧಮ್ಮದ ಎಲ್ಲರಿಗೂ ಗೊತ್ತದದು ಯಾಕಂದ್ರೆ ವಾಲಿ ಇದ್ರಿನವನಿಗೆ ನೋಡ್ದಂದ್ರ ಅವನ ಅರ್ಧ ಶಕ್ತಿ ಅವನಿಗೆ ಬರ್ತಿತ್ತು ವಾಲಿ ಒಳಗ ವಾಲಿ ಒಳಗ ದಶರಥ ರಾಜ ಅಂದ ನನಗೆ ಬಹಳ ಕಟ್ಟಳಿಕೆ ಬಂದತ್ತಮ್ಮ ಹೋಗ್ತೀನು ಮತ್ತ ಪ್ರಸಂಗ ಬಂದಾಕರ್ ನೋಡ ಹೋಗುದಿದ್ರೆ ನಿನಗೆ ಹಂಗೆ ಬಿಡುದಿಲ್ಲ ಹೆಂಗ ನಿನ್ನ ಮಗನಾನ ಹೆಣ್ತೆರೆ ಇಟ್ಟು ಹೋಗು ಒಂದು ಕೈಯಾನ ಧನುಷ್ಯರ ಇಟ್ಟು ಹೋಗು ಇವೆರಡು ಇಲ್ಲಂದ್ರ ನಿನ್ನ ರಘುಕುಲ ತಿಲಕದ ಕಿರೀಟರ ಇಟ್ಟು ಹೋಗು 3 ಕುರ್ದಾಗ ದಶರಥ ರಾಜ ವಿಚಾರ ಮಾಡದ ಹೆಣತಿ ಮಗಲಂದು ಬಿಟ್ರಂದ್ರ ಗಣಸ್ತನಕ ಅಪಮಾನದ ಧನುಷಿ ಬಾಣ ಇಟ್ಟಂದ್ರ ಅಕಸ್ಮಾತ್ ಪರವೈರಿಗಳು ನನ್ನ ಮ್ಯಾಗ ಆಕ್ರಮಣ ಮಾಡದರಂದ್ರ ನಾ ಬ್ಯಾರೆ ಧನುಷ್ಯದ ಯುದ್ಧ ಮಾಡೋದಿಲ್ಲ ಇದು ಕಿರೀಟ ಇಡ್ತೀರ ತಗೋತ್ ಹೇಳಿ ಕಿರೀಟ ಇಟ್ಟ ಕಿರೀಟ ಇಟ್ಟು ಹೋದ ಇದು ಮಾತ ಕೈಗ ದಶರಥಗ ಇಬ್ಬರಿಗೆ ಗೊತ್ತಿತ್ತು ಇಬ್ಬರಿಗೆ ಮುಂದೆ ಹೋಗಿ ವಸಿಷ್ಠರು ರಾಮನ ಪಟ್ಟಾಭಿಷೇಕ ತೆಗೆದ್ರು ದಿನ ಹೆಂಗ ಶನಿ ಬರ್ತಾವ ದಶರಥನ ಹೊಟ್ಟಿ ಕಡಿಲಾಕತ್ತು ಹೊಟ್ಟಿ ಅವಂದ ಅವನು ಪಟ್ಟಾಭಿಷೇಕ ಮಾಡಬೇಕಾದ್ರ ನನ್ನ ತಲೆ ಮ್ಯಾಗ ಇರತಕ್ಕಂತ ಕಿರೀಟ ಅವನಿಗೆ ಕೊಡ್ಬೇಕಾಗ್ಯದ ನನ್ನ ಕಿರೀಟ ವಾಲಿ ಅಂತ ಸಿಕ್ಕದ ಹೆಂಗ ಮಾಡುದಂತ ಹೇಳಿ ವಿಚಾರ ಮಾಡಿ ದಶರಥ ರಾಜ ಕೌಶಲ್ಯಾಗ ಕರ್ಕೊಂಡು ಕೈ ಆಶ್ರಮಕ್ಕೆ ಹೋಗಿ ಕೈನ ಕಾಲು ಹಿಡ್ದಾನ ಯಾರು ಕೈ ನಿನಗ ನನಗ ಕುತ್ತಿಗೆಗೆ ಬಂದು ಸಮಯದೊಳಗ ನಮ್ಮ ಕಿರೀಟ ಅಲ್ಲಿ ಇಟ್ಟಿದೆವು ಜಗತ್ತದ ಒಳಗ ನನ್ನ ಸಲುವಾಗಿ ನಿನಗ ಕೆಟ್ಟ ಸ್ಥಾನ ಬರ್ಲಿ ಖರೆ ರಾಮಗ ವನವಾಸಕ್ಕೆ ಹೋಗಲಿ ಅಂತ ಹೇಳಿ ನೀ ದೊಡ್ಡ ಮನಸ್ಸು ಮಾಡಿ ಬೇಡಬೇಕಾಗ್ತದ ಇಲ್ಲದ್ರ ನಮ್ಮ ರಘುಕುಲಕ್ಕೆ ಕಲಂಕ ಹತ್ತದ ಕೈ ವಲ್ಲ ಅಂದ ಶೆವಟಿಗೆ ಗಂಡನ ಸಲುವಾಗಿ ಮಂತ್ರಾನ ಥ್ರೋಲೆ ಕೇಳುದ್ದು ಖರೇನದ ದಶರಥ ಹೇಳದ ಕಾಲಾಗ ಕೈ ವಚನೆ ಬೇಡಾಳ ಕೇಳಿ ಇದು ಆಗ್ಯದ ನೀವು ಹೇಳುದು ತಪ್ಪಾಗ್ತದ ಇದೇ ಹೇಳ್ದಂದ್ರೆ ರಾಮಾಯಣ ಇದು ಬರೇ ಲಂಕಾಕ್ ಬರುಸ್ತಾನ ಮಂಗಳಾರತಿ ಆಗೋದಿಲ್ಲ ಲಂಕಾಕ ಇದಕ್ಕೆ ಇಲ್ಲೇ ಬಿಡ್ತಾ ಅವರು ಆಪ್ಷನ್ ಉಳ್ದಾವಿನ ಗೋಪಾಲ ಏನ್ರಿಪ್ಪ ಹನುಮಂತ ಮಾಸ್ತರ್ ಒಂದು ಮಾತು ಹೇಳಿದ ತಾವೆಲ್ಲರೂ ಕೇಳಿರಿ ಮತ್ತೇನ್ ಹೇಳ್ರಿ ರಾಮಾಯಣ ಆಗಬೇಕಾದ್ರ ದಶರಥ ರಾಜನ ಮಡದಿ ಕೈಕ ಮಂತರಿಯ ಮಾತವನ್ನ ಕೇಳಿ ಮಂತರಿಯ ಮಾತ ಕಿವಿ ಒಳಗ ತುಂಬಿದಕ್ಕಾಗಿ ಇದು ರಾಮಾಯಣ ಆಯ್ತು ಏನ ನಿನ್ನ ಹಿಂಗ ಬುಕ್ಕ ಓದಿದ್ಯೋ ಏನ ಮದಗೊಂಡ ಮುತ್ಯಾನ ನಿನಗೆ ಹಿಂಗ ಹೇಳ್ಯಾನೋ
ಹೆಂಗೋ ಹನುಮಂತ ಮಾಸ್ತರ ಹಿಂಗ್ಯಾಕ್ ಮಾಡತ್ತಾರ ಇವತ್ತೀಗ ಏನಾಗ್ತದ ಅಂತ ಕೇಳಿದ್ರ ಹಾ ಇದು ಭೀಮಾದಡಿಯ ಭಾಗ ಹಾ ಸಾಮೋಪಾಯಕ್ಕೂ ಅಟ್ಟ ಸಜ್ಜದ ಹೌದು ದಂಡೋಪಾಯಕ್ಕೂ ಅಟ್ಟ ಸಜ್ಜದ ಎಲ್ಲಾಕು ಸಜ್ಜದಾರ್ರಿಪ್ಪ ಹಾ. ಹಾ ಬಾಗಿ ಬಂದ್ರ ಮಕ್ಕಳನ್ನ ಮಾಡಿ ತೊಡಿ ಮ್ಯಾಲ ಆಡಿಸ್ತಾರ ಹಾ ಹಿಂಗ ಎದಿಲೆ ಬಂದಂದ್ರ ಜಾಡ್ಸಿ ಎದಿಗೆ ಒದ್ದು ಹಾ 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 ಭೀಮಾ ಹೊಳ್ಯಾಗ ತೆಳಗ್ ಚೆಂಡು ಮಾಡಿ ಬಿಡಾಕರು ಹಿಡಿದಾರ ಅವರು ರೆಡಿದಾರ್ರಿಪ್ಪ ಕಲ್ಲು ಕಟ್ಟಿ ಜಗತ್ತ ಪ್ರಸಿದ್ಧ ಸ್ಥಾನದಾವು ಹೌದಲ್ರಿಪ್ಪ ಅಲ್ಲಪ್ಪ ಹಾ ಮಂತರಿಯ ಹೇಳಿದ ಮಾತು ಕೈಕಾಯಿ ಯಾಕೆ ಕೇಳಿದ್ಲು ಯಾಕೆ ಕೇಳ್ರಿಪ್ಪ ಮಂತರಿಗೆ ಅಂತ ಒಂದ ಬುದ್ಧಿ ಯಾಕೆ ಬತ್ತು ಹಾ ಹಾ ನೀನು ತಿಳಿದಾವ್ ಇಂಥ ಮಾತು ಮಾತಾಡಬಾರ್ದು ಹೌದು ಎಲ್ಲಿ ಅಕ್ಕಲಕೋಟ ಎಲ್ಲಿ ಸೊಲ್ಲಾಪುರ ಜಿಲ್ಲಾ ಎಲ್ಲಿ ಮಿರ್ಜಿಗಿ ಹಾ ನೀ ಶಾನ್ಯಾತ ನಿನ್ನ ಹೇಳಿಕೆ ಕರ್ಸ್ಯಾರ ಅವ್ರ ಕರೆ ನೀ ಇಂಥದ ತಪ್ಪು ಸಂದೇಶ ಅವ್ರಿಗೆ ಕೊಡಬೇಡ ಕೊಡ್ಬೇಡ್ರಿಪ್ಪ ಲಂಕಾಪಟ್ಟಣದ ರಾವಣಾಸುರನ ಆಸ್ಥಾನದೊಳಗ ಹಾ 33 ಕೋಟಿ ದೇವತೆಗಳೆಲ್ಲ ಬಂದಿ ಕಣದಾಗಿದ್ರು ಇದ್ರಲ್ರಿಪ್ಪ ನವಗ್ರಹಗಳು ಹಾ 9 ಗ್ರಹಗಳು ಹಾ ರಾವಣಾಸುರ ಸಿಂಹಾಸನಕ್ಕೆ ಹೋಗಬೇಕಾದ್ರೆ ಪೌಂಟನಿಗೆ ಆಗ್ಯಾವ 9 ಪೌಂಟನಿಗೆ ಆಗ್ಯಾವಲ್ರಿಪ್ಪ ಹೌದು ಹಿಂಗ ದೇವಾನ ದೇವತೆಗಳನ್ನ ಬಂಧನದೊಳಗೆ ಇಟ್ಟಿದ್ದ ಗಣಪತಿನ ಹಿಡ್ಕೊಂಡು ಒಂದೊಂದು ಕೆಲಸಕ್ಕೆ ಹಚ್ಚಿದ್ದ ಕೆಲ್ಸಕ್ಕೆ ಹಚ್ಚಿದಲ್ರಿಪ್ಪ ಎಲ್ಲಾ ದೇವಾನ ದೇವತೆಗಳ ನಾಮ ನುಡಿತಿದ್ದು ಪರಮಾತ್ಮನು ಯಾವ ನಿನ್ನ ನಾಮ ಕೆಲಸ ಮಾಡಿಲ್ಲ ಅಲ್ಲಿ ಹಾ ಹಾ ಯಾವ ನಿನ್ನ ನಾಮ ಕೆಲಸ ಮಾಡಿಲ್ಲ ಅಲ್ಲೇನೆ ಕೆಲಸ ಮಾಡ್ತಾ ತೆಗಿರಿ ಅವಾಗ ನಾರದ ಮುನಿಗಳ ಬಂದು ಹಾ ಮಂತರಿಗೆ ಹೇಳಿದ್ರು ಏನಂತ್ರಿಪ್ಪ ರಾಮದೇವರ ರೂಪ ಬರುವವರೆಗೆ ದೇವಾನ ದೇವತೆಗಳ ಬಂಧನ ಬಿಡುಗಡೆ ಆಗುದಿಲ್ಲ ಹಾ ಹಾ ನವಗ್ರಹಗಳ ಬಂಧನ ಬಿಡುಗಡೆ ಆಗುದಿಲ್ಲ ಹಾ ಹಾ ಆ ಭಗವಂತ ಲಂಕಾಪಟ್ಟಣಕ್ಕೆ ಬರ್ಬೇಕಾಗ್ಯದ ಹಾ ನಿನ್ನ ಮಾತು ಕೈಕಾಯಿ ಕೇಳ್ತಾಳ ಆಕಿಗೆ ಕಿವಿ ತುಂಬು ಹಾ ಹಾ ಭರತಗೆ ಪಟ್ಟ ಆಗ್ಬೇಕು ರಾಮದೇವ್ರಿಗೆ 14 ವರ್ಷ ವನವಾಸ ಆಗ್ಬೇಕಂತ ಹೇಳು ಹೇಳು ಸೀತಾಗ ಕರ್ಕೊಂಡು ಅರಣ್ಯದಾಗ ಬರ್ತಾನ ರಾವಣಾಸುರ ಸೀತಾನ ಒಯ್ಯಾಕ ಬರ್ತಾನ ರಾಮ ತಾನಾಗೆ ಲಂಕಕ್ಕೆ ಬರ್ತಾನ ಹಾ ಹಾ ಇಟ್ಟಾಗೈತಲ್ಲಿ ದಗದಲ್ಲಿ ನೀನು ಆಕಳ ಆಕಾಶದಾಗ ಕರ ಭೂಲೋಕದಾಗ ಹಾ. ಹಿಂಡಾವ್ ಜಾನ ಕುಡ್ಯಾವ್ ಹಿಂತಾವ್ ಕೋಣ ಹಾ ಏನಿದ ಅರ್ಥ ಬಾಳು ಸಾತ್ ಬಿಟ್ಟಾರ್ರಿ ಅವ್ರಿಗೂ ಯಾಕೋ ಕೆಲಸ ಅಲ್ಲಪ್ಪ ಸಾಕ್ಷಾತ್ ಭಗವಂತದಾನ ರಾಮದೇವ್ರ ಹೌದು ನನ್ನ ಮಡದಿ ಸೀತಾ ಹಿಂಗ ಆಗ್ತಾಳ ಹಿಂಗ ಆಗೋದೈತಿ ಅನ್ನೋದು ಗುರುತಿಲ್ಲ ಅಂದಿ ಗುರ್ತ- ಹೊಚ್ಚದಾನು ಹಾ ಹೊಚ್ಚದಾನೇನು ಹೆಂಗೋ ಅರ್ಜುನ ಇದನ್ನೆಲ್ಲ ತಿಳ್ಕೊಂಡು ಹಾ ಹಾ ನಾರದ ಮುನಿಗಳು ಹೇಳಿದ ಮಾತ ದೇವಾನ ದೇವತೆಗಳಿಗೆಲ್ಲ ಇಂಥ ಕುತ್ತ ಬಂದದಂದ್ರೆ ನಾ ಸುಳ್ಳು ಮಾತಾಡಿದ್ರು ಏನು ಹರಕಾತಿಲ್ಲ ತಿಳ್ಕೊಂಡು ಹಾ ಮಂತರೆ ಬಂದು ಕೈಕಾ ಹೇಳ ಕೈಕಾದೇವಿ ದೇವದಾನವ್ರ ಯುದ್ಧದೊಳಗ ನನ್ನ ಗಂಡನ ಕಡೆಯಿಂದ ನಾ ವಚನ ತಗೊಂಡಿನಿ ಹಾ ಇದು ಏನಾದ್ರೂ ಆಗ್ಲಿ ನನ್ನ ಮಗ ರಾಮ್ ಹೋಗಿ ಅವ್ರನ್ನೆಲ್ಲ ಬಂಧನ ಬಿಡುಗಡೆ ಮಾಡ್ಕೊಂಡ್ ಬರ್ಲಿ ಹಾ ನನಗೆ ಕೆಟ್ಟ ಅನ್ನುವಂಥದ್ದು ಪಟ್ಟು ಬರ್ಲಿ ಖರೆ ಹಾ ನನ್ನ ಮಗನದಿಂದ ಇಂಥವ್ರಿಗೆ ಉದ್ಧಾರ ಆಗ್ಲಿ ಅಂತೇಳಿ ಕೈಕಾ ಕೆಟ್ಟ ಆಗ್ಬೇಕಾಯ್ತು ಹಾ 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 ಇದು ಭರತ್ ಬಂದು ಜಗಳಾಡಿದ ತಾಯಿ ಸಾಕ್ಷಾತ್ ಭಗವಂತ ನಮ್ಮ ಮನೆ ಒಳಗೆ ಹುಟ್ಟಿ ಬಂದಾನ ಇಂಥ ನೀಚ ಕೆಲಸ ನೀ ಈಗ ಯಾಕೆ ಮಾಡಿದಿಂದಾಗ ಹಾ ಮಗ ಭರತ್ಗೆ ತಾಯಿ ಹೇಳ್ತಾಳ ಮಗನ ನಾ ಬೇಕತ್ತ ಮಾಡಿಲ್ಲೋ ಹಾ ಹಿಂದೆ ಇಂಥದ್ದು ಘಟನೆ ಆಗ್ಯದ ಅದರ ಸಲುವಾಗಿ ರಾಮಗ ನಾ ಕೆಟ್ಟ ಮಾತ ಈ ಒಂದು ವಚನ ನನ್ನ ಗಂಡನ ಕಡೆಯಿಂದ ತಗೋಬೇಕಾಗ್ಯದ ಹಾ ಹಾ ಖರೆ ರಾಮ್ ಹೋಗ್ಯಾನ ಖರೆ ನನಗೆ ಮುಗಲು ಕಡ್ಕೊಂಡು ಮ್ಯಾಲ ಬಿದ್ದಂಗ ಆಗ್ಯದ ಅಂದಾಗ ಹಾ ಯವ್ವ ಈ ರಾಜ್ಯಗಾದಿ ನನಗೆ ಒಲ್ಲೆ ತಿಳ್ಕೊಂಡು ಹಾ ಭರತ್ ರಾಜ್ಯಗಾದಿ ಏರಿಲ್ಲ ಹೋಗಿಬಿಟ್ಟಾನ ಹಾ ಹಾ ಇಲ್ಲಿ ಮಂತರೆ ಮಾತ ಕೈಕಾ ಕೇಳಿಲ್ಲ ಇಲ್ಲಿ ನಾರದ ಮುನಿಗಳು ಬಂದು ಹೇಳಿದಾಗ ಜಗತ್ತ ಕಲ್ಯಾಣಕ್ಕಾಗಿ ಜಗತ್ತ ಉದ್ಧಾರಕ್ಕಾಗಿ ಹಾ ಇಂತಹದ ಒಂದು ರಾಮದೇವರು ಮಾಡಬೇಕಾಯ್ತು ಮಾಡ್ಬೇಕಾತಲ್ರಿಪ್ಪ ಅದಕ್ಕ ಹಾ ರಾವಣಾಸುರ ತಿಳ್ಕೊಂಡ್ರೆ ನಾ ಎಷ್ಟೋ ಪಾಪ ಮಾಡಿ ನಾ ಎಷ್ಟೋ ಕರ್ಮ ಮಾಡಿ 12,000 ಹಾ ನನಗೆ ಹೆಂಡ್ರು ಹೌದು ಇಟ್ಟಿದ್ರು ಕೂಡ ಅನ್ಯ ಹೆಣ್ಣು ಮಕ್ಕಳನ್ನ ನಾನು ಕಾಮದೃಷ್ಟಿದಿಂದ ನೋಡಿನಂದ್ರ ಹಾ ಹಾ ನಾನು ಎಷ್ಟೋ ಪಾಪ ಮಾಡಿದ್ರು ಭಗವಂತನ ಕಡೆಯಿಂದ ನನಗೆ ಮೋಕ್ಷ ಆಗ್ಬೇಕಂತೇಳಿ ಬಂದು ಸೀತಾಗ ಒಯ್ದ ನಾವು ಹಾ 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 ನಾ ಅಟ್ಟೆ ಅಲ್ಲ ನನ್ನ ಲಂಕಾಪಟ್ಟಣದಾಗ ಎಲ್ಲಾರು ಮೋಕ್ಷಕ್ಕೆ ಹೋಗ್ಬೇಕಂದಾನ ಹಾ ಇಂಥದ್ದು ಬೇಡ್ಕೋತೀನಿ ಇಂಥದ್ದು ಬೇಡ್ಕೋವ ನೀ ಅಲ್ಲ ನಿನಗ ಮಹೇಶಿ ರಾವಣಾಸುರಗ 10 ತಲೆ ಇದ್ದು ಹಾ ರಾಮ ದೇವ್ರು ಒಂದು ರುಂಡ ಹೊಡೆದಂದ್ರ ಮ್ಯಾಗ ಆಕಾಶಕ್ಕೆ ಹಾರ್ಕೋತ ಹೋಗ್ತಿತ್ತು ಹೌದು ಬರು ಮುಂದೆ ಕದಾ 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 ನಕ್ಕೋತ ಬಂದ ತೆಳಗ ಬಿದ್ದು ಪ್ರಾಣ ಬಿಡ್ತಿತ್ತು ಹಾ 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 ರಾಮದೇವ್ರ ನಿತ್ತು ನೋಡಿದ ಹಾ ಹಾ ರಾಮದೇವ್ರ ನಿತ್ತು ನೋಡಿದ ಮ್ಯಾಗ ಹೋಗೋ ಮುಂದ ಕಣ್ಣೀರ್ ಹಾಕ್ತದ ತೆಳಗ ಬರೋ ಮುಂದೆ ನಕ್ಕೋತ ಹಾ
ಪ್ರಾಣ ಬಿಡ್ತದಲ್ಲ ತಂದಾಗ ಅದು ಹೋಗೋ ಮುಂದೆ ಕಣ್ಣೀರ್ ಯಾಕೆ ಹಾಕ್ತಿತ್ತು, ಬರೋ ಮುಂದೆ ಯಾಕೆ ನಗ್ತಿತ್ತಂದ್ರ ಹೋಗೋ ಮುಂದೆ ರುಂಡು ಹೊಡೆದ ತಾಪಾಗಿ ಅಳ್ತಿತ್ತು, ಬರೋ ಮುಂದೆ ನಾ ಎಷ್ಟೋ ಪಾಪ ಮಾಡಿದ್ರು ದೇವ್ರ ಕೈಯಾಗ ನಾ ಮೋಕ್ಷಕ್ಕೆ ಹೋದ್ನಲ್ಲ ಅಂತ ನಗತಿತ್ತು. ಹೆಂಗ್ರಿ ಸರ? ಯಾವ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ ಇಟ್ಟಿರ್ತಿರ್ಲ ಭಗವಂತ ನಮ್ಮನ್ನ ಕೈ ಎತ್ತಿ ಅಪ್ಪಿಕೋತಾನ. ಹೌದಲ್ರಿಪ್ಪ, ಹೌದು ಕರೆ ಅದ್ರಿ ಮಾತ. ದೇವಿ ಬದ್ದಲ್ಲ ಹನುಮಂತ ಮಾಸ್ತರ ನೀ ಕೇಳಬಾರ್ದಾಗಿತ್ತು, ಆ ಮಾತು ಎತ್ತಬಾರ್ದಾಗಿತ್ತು. ಯಾಕ ಅಂತ ಕೇಳಿದ್ರ, ಯಾಕ್ರಿ? ತಾಯಿ ಪಾಪ ಅಳಿಬಾರ್ದು, ಗುರುವಿನ ಗುಣ ಎನಿಸಬಾರ್ದು, ಎನಸಬಾರ್ದಲ್ರಿಪ್ಪ. ನಮಗ ಆಗಿರ್ತಕ್ಕಂಥದನ್ನ ಎತ್ತಿ ತೋರಿಸಬಾರ್ದು. ದೇವಿ ಅಟ್ಟೆ ಅಲ್ಲ, ಇಂಥ ಒಂದು 13 ಸಿದ್ಧರ ಪಲ್ಲಕ್ಕಿ ಒಳಗ ಕುಂಬಾರಿಗೆ ಎನಿಸಿದ ಮುತ್ಯಾನ ಪಲ್ಲಕ್ಕಿ ಬಂದದ. ಬೆಳಗಿನ 3 ಗಂಟೆಗೆ ಪ್ರತ್ಯಕ್ಷ ಆಗಿ ನನಗೆ ಪವಾಡ ಮಾಡಿ ತೋರಿಸ್ಯಾನ ಕುಂಬಾರಿಗೆ ಎನಿಸಿದ್ದ ಮುತ್ಯ. ನಾಮ ನುಡಿದ ಕಲ್ಲ ರೂಪ ತೋರಿಸ್ಯಾನ ನನಗ. ಹೆಂಗ್ರಿಪ್ಪ ಅದು? ಒಂದೇ ಒಂದು ಮಾತು ಹೇಳ್ತೇನೆ ನಿನಗ. ಹೆಂಗ್ರಿಪ್ಪ? ಕುಂಬಾರಿ ಗ್ರಾಮದ ಮಾರಾಯಿಗಳು ಬಂದಿರಬೇಕು 2024ನೇ ಇಸ್ವಿ ಒಳಗ. ಹೌದು, ತುಕಾರಾಮ್ ಮಹಾರಾಜನ ಪುರಾಣ ಹಚ್ಚಿದ್ರು. ಹೌದು, ನಮ್ಮ ನಿಂಗಾನಂದ ಶಾಸ್ತ್ರಿಗಳ 1 ತಿಂಗಳ ಪರ್ಯಂತರವಾಗಿ ಶ್ರಾವಣದಾಗ ಪ್ರವಚನ ನಡೆದಿತ್ತು. ಏನ್ ನಡೆದತ್ತಲ್ರಿಪ್ಪ? ನಡೆದ ಟೈಮದೊಳಗ ಲಾಸ್ಟಕ್ಕೆ ಮುಕ್ತಾಯ ಇತ್ತು. ಇನ್ನ 16 ದಿವಸದ ಪ್ರವಚನ ಕಾರ್ಯಕ್ರಮ ಇನ್ನ ಕತ್ತಿ ಉಳಿದಿತ್ತು. ಹೌದು, 7 ದಿವಸದ ಪರ್ಯಂತರವಾಗಿ ಇಂಡಿ ತಾಲೂಕಾ, ಬಾಗೇವಾಡಿ ತಾಲೂಕಾ, ಅಕ್ಕಲಕೋಟೆ ತಾಲೂಕದಾಗ ಹಿಂಗೆಲ್ಲ ಕಾರ್ಯಕ್ರಮ ಮಾಡ್ಕೋತ ಅವತ್ತು ಅವರಾದಕ್ಕ ನಮ್ಮ ಹಲ್ಲೂರಿಗೆ ತೋಡ್ನಿ ಮಾಡಿದವರು ಆತ್ಮೀಯ ಹಿರಿಯರು. ಹೌದು, ಬಾಳ ಅವರಿಗೆ ನನಗೆ ಒಡನಾಟ. ಅವತ್ತು ರಾತ್ರಿ ಒಂದೇ ದಿವಸ ನನಗೆ ರೆಸ್ಟ್ ಇತ್ತು. ಹೌದಲ್ರಿಪ್ಪ? ಹೌದು. ಮತ್ ಮುಂಜಾನೆ ಎದ್ದು ಇಂಡಿ ತಾಲೂಕು ಸೊನಕನಳಿಗೆ ನಮ್ಮ ಕಾರ್ಯಕ್ರಮ ಇದ್ದು. ಈ ವಿಷಯ ನಮ್ಮ ಪಿಂಟು ಮಾಸ್ತರ್ಗ ಕುಂಬಾರಿ ಮೇಲೆ ಅವ್ರಿಗೆ ಗುರ್ತಿತ್ತು. ಗುರ್ತಿತ್ತಲ್ರಿಪ್ಪ? ನಿಂಗಾನಂದ ಶಾಸ್ತ್ರಿಗಳು, ನಮ್ಮ ಬಾಬು ಮಾರಾಯ ಎಲ್ಲಾರು ಕೂಡಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವನಟ್ಟು ಕರ್ಕೊಂಬಂದ್ 1-2 ತಾಸು ಪ್ರವಚನ ಹೇಳಿ 16 ದಿವಸದ ಕಾರ್ಯಕ್ರಮ ಇವತ್ತು ಮುಕ್ತಾಯ ಮಾಡ್ಬೇಕಾಗ್ಯದ ತಿಳ್ಕೊಂಡು ಅವರಾದಿ ಗ್ರಾಮಕ್ಕೆ ಕಾರ್ ಗಾಡಿ ತಗೊಂಡು ಬಂದು ನನ್ನ ಕರ್ಕೊಂಡು ಹೋದ್ರು. ಹೌದಲ್ರಿಪ್ಪ? 8-9 ದಿವಸ ರಾತ್ರಿ ಆಗ್ಲಿ ಕಾರ್ಯಕ್ರಮ ಮಾಡಿ ನನಗೆ ಮಿಕ್ಕಿ ಹೋಗ್ಯದ್ರಿ, ಬ್ಯಾಡ್ರಿ ಅಂತಂದ. ಇಲ್ಲ, ನೀವು ಬರಬೇಕು, ಕಡೆಗೆ ಸನ್ಮಾನರಿ ಮಾಡ್ಕೊಂಡು ಹೋಗ್ರಿ ಅಂದ್ರು. ಹೌದಲ್ರಿಪ್ಪ? ನಿಂಗಾನಂದ ಶಾಸ್ತ್ರಿಗಳ ನಾವು ಕೂಡ ರಾತ್ರಿ 8 ಗಂಟೆಗೆ ಕತ್ತಿ ಪ್ರಾರಂಭ ಮಾಡಿದವ್ರ ರಾತ್ರಿ 1 ಗಂಟೆಗೆ 16 ದಿವಸಕ್ಕಾಗುವಂತ ಕತ್ತಿ ಇಬ್ಬರು ಕೂಡಿ ಮುಗಿಸಿದೀವಿ. ಹೌದಲ್ರಿಪ್ಪ? ಹೌದು. ಅವತ್ತ 13,000 ಬಕ್ಷಸ್ ಆಗಿ ಅವಾಗ ಎನಿಸಿದ್ದಾನ. ಸಾಕ್ಷಿಯಾಗಿ ಹೇಳ್ಬೇಕಂದ್ರ 13,000 ಬಕ್ಷಸ್ ಅವರ ಲುಂಗ್ಯಾಗ ಹಾಕಿ ಕಟ್ಟಿಟ್ರು. 9 ದಿವಸ ರಾತ್ರಿ ಹಗಲಿ ಕಾರ್ಯಕ್ರಮ ಮಾಡಿ ಜಗಳಿಲ್ಲ, ಜಳಕಿಲ್ಲ, ಏನಿಲ್ಲ. ಅವಾಗ ಗುಲಾಲ ಪಟಾಕಿ ಹಿಂಗೆಲ್ಲ ಹಾರಿಸೋದು ಹವಳಿತ್ರಿ. ಹೌದಲ್ರಿಪ್ಪ? ಈಗೆಲ್ಲ ಶಿಸ್ತು ಸಮಿತಿ ಆಗೈತಿ. ಬರೋಬರ್ ಆಗೈತ್ರಿ. ಈಗ ಇದು ಅರಿವಿ ಅಟ್ಟೆ ಅಲ್ರಿ, ನಮಗ ನಾರ್ತಿತ್ತು. ಹಿಂಗ ಒಟ್ಟ ನಮಗ ಜೀವ ಕೊಲ್ತಿದ್ದಿಲ್ಲ. ಹೌದು. ರಾತ್ರಿ ಊಟ ಮಾಡಿ ಮಕ್ಕೋಬೇಕಾದ್ರೆ ರಾತ್ರಿ 2 ಗಂಟೆ ಆಯ್ತು. ಪಿಂಟು ಮಾಸ್ತರ, ಮಾದು ಮಾರಾಯ, ಪುಟ್ಟು ಮಾರಾಯ, ನಾನು ಮತ್ತು ಬಂಡ್ರಗುಟ್ಟಿ ಮಾಸಿದ್ದ ಎಲ್ಲಾರು ಕೂಡಿ ಮಕ್ಕೊಂಡಿವಿ. ಬಬಲಾದಿ ಮುದುಕು ಮಾಸ್ತರು ಇದ್ದ. ಹೌದು. 1 ಗಂಟೆಗೆ ಮಕ್ಕೊಲ್ಲಿ, 2 ಗಂಟೆಗೆ ಮಕ್ಕೊಲ್ಲಿ, 3 ಗಂಟೆಗೆ ಕೇಳೋದು ನನ್ನೊಂದು ಪರಿಪಾಠ. ಹೌದಲ್ರಿ? ಯಾಕಂದ್ರೆ ಗುರು ಉಪದೇಶ ಕೊಡು ಮುಂದೆ ಹೇಳಿರ್ತಕ್ಕಂಥ ವಾಕ್ಯ ಅದು. 3 ಗಂಟೆಯಿಂದ 5 ಗಂಟೆವರೆಗೆ ಪಠನ ಮಾಡೋದು ಅಂದ್ರೆ ಗ್ರಂಥ ಓದುದು. 5 ಗಂಟೆಯಿಂದ 6 ಗಂಟೆವರೆಗೆ ಗುರುವಿನ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಸನ್ಮಾರ್ಗದಾಗ ನಡೆದು 6 ಗಂಟೆಯಿಂದ ಮುಂದೆ ನನ್ನ ಕಾಯಕ. ಹೌದಲ್ರಿಪ್ಪ? ಹೌದು. ನಾವು 2 ಗಂಟೆಗೆ ಮಕ್ಕೊಂಡೇವಿ. 3 ಗಂಟೆಗೆ ಎದ್ದು ಪಿಂಟು ತೋದ್ರಾಕೈತಿ ಕಾಕ, ನಿನ್ ಕಾಲು ಬೀಳೇನು, ನಾನು ಯಾಕೆ ಎಬ್ಸ್ತಿ, ನಾ 10 ಗಂಟೆಗೆ ಕೇಳವ ನಾವು. ಯಾವಾಗ ರಾತ್ರಿ? ಹಗಲಿ 10 ಗಂಟೆಕ. ಏ ಪಿಂಟು, ನಾ ಹೊರಗೆ ಬೇಕು, ಹೋಗ್ಬೇಕಾಗ್ಯದೋ, ತೋರ್ಸ ಕಾಕ, ಹಿಂಗ ಹಿಂದ್ ಹೋಗು ಐತೆ ಅಂದ. ಹೌದು. ಅಲ್ಲಿ ಹೋದ್ನಿ, ಹೋಗಿ ಬಾತ್ರೂಮ್ನಾಗ ನೋಡ್ತೀನಿ, ಒಂದು ಬಕೆಟ್ ಅದ, ಒಂದು ಜಗ್ ಅದ, ಏನೇನು ಇಲ್ಲ. ಹೌದು. ಹೊರಗೆ ಹೋಗಿ ಬಂದು ಒಂದು ಬೇವಿನ ಕಡ್ಡಿ ತಗೊಂಡು ಹಲ್ ತಿಕ್ಕೋತ್ ಬಂದು ಪಿಂಟು, ನೀ ಕಾಕ ಯಾಕೆ ಎಬ್ಸಾಕತ್ತೀವ ಅಂದ. ಏ ತಮ್ಮ, ಇಲ್ಲಿ ಸೋಪರ್ ಇದ್ರ ನೋಡು, ಸಾಬನ್ ಇದ್ರ ನೋಡು, ಮೇಯ್ನ್ ಹಾರಾಕತೈತಿ, ಸೋಪ್ ಹಚ್ಕೊಂಡು ಜಳಕ ಮಾಡ್ಬೇಕಾಗ್ಯದ, ಅರ್ಬಿ ಒಕ್ಕೋಬೇಕಾಗ್ಯದ ಅಂದ. ಕಾಕ 3 ಗಂಟೆಗೆ ದುಕಾನ ಯಾರು ತೆಗಿತಾರೋ, ದುಕಾನ ತರತ್ರಿ ಮರಾಠ್ಯಾಗ. ಕಾಕ 3 ಗಂಟೆದಾಗ ದುಕಾನ ಯಾರು ತೆಗಿತಾರೋ, ನಾನು ಯಾಕೆ ಕಾಡಕತ್ತಿ ಅಂದ. ಹೌದು. ಹಂಗೆ ಹಲ್ ತಿಕ್ಕೋತ ಅರ್ಬಿ ಹೆಗಲ ಮ್ಯಾಗ ಹಾಕೊಂಡು ಹೋದ್ನಿ. ಮುಂಡಾ ಚೊಣ್ಣದ ಮ್ಯಾಗ ದೋತ್ರ ಅಂಗಿ ಹೆಗಲ ಮ್ಯಾಗಿದ್ದು ಹೋಗಿ ಬಾತ್ರೂಮ್ನ್ಯಾಗ ಏನೋ ಆಗ್ಲಿ ಹಂಗಾರೆ ಅರಿಬಿ ಒಗಿಬೇಕಂತ ತಿಳ್ಕೊಂಡು ಬಕೆಟ್ ಚಾವೆ ಚಾಲು ಮಾಡಿ ಬಕೆಟ್ದಾಗ ದೋತ್ರ ಅಂಗಿ ಹಾಕಿನಿ, ಟಾವಲ್ ಹೆಗಲ ಮ್ಯಾಗ ಹಾಕೊಂಡು ನಿಂತಿದ್ನಿ. ಸಾಧಾರಣ ನನ್ನ ಲೆಕ್ಕದೊಳಗ ಅಗದಿ 30 ವಯಸ್ಸಿನ ಮುದುಕ, 80ರಿಂದ 90 ವಯಸ್ಸಿನ ಮುದುಕ, ಕೈಯಾಗ ಬಡಗಿ ಹಿಡ್ಕೊಂಡು ಬಂದ. ತಮ್ಮ ಅಂದ, ಓ ಮುತ್ಯ, ನೀ ಬಾಗಲ ಹಾಕಿದ್ದಿಲ್ಲ. ಯಾಕಂದ್ರ ಇನ್ನೊಂದು ಸ್ವಲ್ಪ ಆದ್ರೆ ಬ್ರಾಹ್ಮಿ ಮುಹೂರ್ತ ಬರುವಂತ ಟೈಮ್ ಆಗ್ಯದ. ಇಂಥ ಪುಣ್ಯ ಜಾಗದಾಗ ಸುಳ್ಳು ಮಾತಾಡಬಾರ್ದು.
ಯಾಕೆ ಮುತ್ತೆ ನೀ ಕೇಳಾಕತ್ತಿದ್ದಿ ತುವಾರ ಹೊತ್ತಮ್ಮ ಅಂದ. 2 ಶಾಂಪೂ ಚೀಟ, ಒಂದು ಸಾಬೂನು ಮೈಗೆ ಹಚ್ಕೋದು, ಒಂದು ಅರಿಬಿಗೆ ಹಚ್ಚು ಸಾಬೂನ ಕೊಟ್ಟ. ನಾ ಒಳಗೆ ತಗೊಂಡು ಬಾಗಿಲ ಹಾಕೊಂಡು ನೀವು ಯಾರು ಬಂದಾರ ಅನ್ನುವಂಥದ್ದು ನನಗೆ ಅರಿವು ಆಗಬಾರ್ದೇನು? ಆಗ್ಬೇಕಲ್ರಿಪ್ಪ. ಅರಿವು ಆಗಬಾರ್ದೇನು? ಮುತ್ತೆ ತಂದು ಕೊಟ್ಟನ, ಪಿಂಟು ಕೊಟ್ಟು ಕಳಿಸಿರ್ಬೇಕಂತ ನಾ ತಿಳ್ಕೊಂಡಿನಿ. ಅರ್ಬಿ ಒಕ್ಕೊಂಡಿನಿ, ಮೇಗ್ ತಕೊಂಡಿನಿ, ಎಲ್ಲ ಮುಗಿಸ್ಕೊಂಡು ಮೆಲ್ಲತ್ತು ಮತ್ತ ಕೊಬ್ಬರಿ ಎಣ್ಣೆ ಚೀಟ ತಲೆಗೆ ಹಚ್ಕೊಳಕ. ತಲೆ ಹರಿದ ಮೇಲೆ ಇದನ್ನ ಹಚ್ಕೊಂಡು ಅರ್ಬಿ ಆರು ಹಾಕಿನಿ, ಲುಂಗಿ ಸುತ್ಕೊಂಡ ಎಲ್ಲಿ ಹೋದ್ನಿ ನಾನು? ದೇವ್ರಿಗೆ ಹೋದ್ನಿ. ಹೌದು, ದೇವ್ರಿಗೆ ಹೋಗಿ ಸುತ್ತ ಹಾಕಿ ನಮಸ್ಕಾರ ಮಾಡಿನಿ. ನಮಸ್ಕಾರ ಮಾಡಿ ಪಿಂಟು ಹೇಳೋ ನೀ ಕಾಕ ಕೈ ಮುಗಿತೀನಿ ಎಬಸ್ಬೇಡ ಅಂದ. ದುಕಾನ ಚಾಲು ಇಲ್ಲ ಅಂದಿದ್ದಿ ಮಗನ, ಇದನ್ನೆಲ್ಲ ಎಲ್ಲಿದ್ ಕೊಟ್ಟು ಕಳಿಸಿದಿ ಏನ್ಯ? ಹೌದು ಕಾಕ, ನಾ ಎಲ್ಲಿ ಎಬಸ್ಲಿ? ನೀನ ಬಂದು 2 ಸಲ ಕಾಡಿದಿನ, ಏನೂ ಕೊಟ್ಟು ಕಳಿಸಿಲ್ವ ಕಾಕ? ಬಾಗಲ ಹಂಗ ಐತಿ, ನಾ ಹಂಗ ಮಕ್ಕೊಂಡಿನಂದ. ಅವಾಗ ನನ್ನ ತಲೆಯಾಗ ಅರಿವು ಉಂಟಾಯ್ತು, ಯಪ್ಪ ನಿಂದ ಇದು ಆಟನ್ಯ. ಹೌದು, ನಿಂದ ಆಟ. ನಾ ಸಂಕಲ್ಪ ಮಾಡಬಾರ್ದಾಗಿತ್ತು, ನನ್ನಿಂದ ತಪ್ಪಾಯ್ತು ತಂದೆ. ಈ ತಪ್ಪದಂಡವಾಗಿ ನಾನು ನಿನಗೆ ಕೊಡಬೇಕು ತಿಳ್ಕೊಂಡು ಅದ್ರದ್ದು ಎಷ್ಟು ಖರ್ಚಿತ್ತಲ್ಲ ಅದ್ರ ಡಬಲ್ ರೊಕ್ಕ ಹುಂಡಿ ಒಳಗೆ ಹಾಕಿ ಭಂಡಾರ ತಗೊಂಡು ಬಂದಿನಿ. ಪುಣ್ಯಾತ್ಮರಿ ಗೆಣಸಿದ ಮುತ್ಯ ಇನ್ನು ಇಂಥ ರೂಪ ತೋರಿಸ್ಬೇಕು ಹೇಳ್ರಿ. ಇನ್ನು ಎಂಥ ರೂಪ ತೋರಿಸ್ಬೇಕು? ಹನುಮಂತ ಮಾಸ್ತರ, ಇಂಥದ ಒಂದು ಗಡಾದ ಬಂದು ನಿನಗೆ ಅಟ್ಟಕಾಶದ ಟೈಮ್ದಾಗ ನೀ ಏನೇನು ಹೇಳ್ಬೇಡ. ಹೌದಪ್ಪ ದೇವಿದಾತ ಒಂದು ಮಾತು ಹೇಳಿಬಿಡು ಸಾಕ, ನನ್ನ ಆತ್ಮ ತೃಪ್ತಿ ಆಗ್ತದ. ಹೌದು, ಇಂಥದ ಬಂದು ನಿನಗೆ ಗಟಾಯಿಸಿದಾಗ ನಿನ್ನ ಊರವರೆಗೆ, ನಿನ್ನ ಹೊಲದವರೆಗೆ, ನಿನ್ನ ಮನೆವರೆಗೆ ಬಂದ ರೂಪ ತೋರ್ಸ್ಯಾಲೋ ಏನು ಇಲ್ಲೋ? ಇಟ್ಟೇ ಐತಿ. ನೀ ಹೇಳಿದಿಲ್ಲ, ಚೋಲ್ ಸಾಣದಿದ್ರು ಬ್ಯಾನಿ ಅಟ್ಟ, ದ್ವಾಡದಿದ್ರು ಬ್ಯಾನಿ ಅಟ್ಟೆ. ರೂಪ ಸಣ್ಣ ಹುಡುಗಂದ ಇರ್ಲಿ, ಮುದುಕಂದ ಇರ್ಲಿ, ಮುದುಕಿದೆ ಇರ್ಲಿ, ಹುಡುಗಿದೆ ಇರ್ಲಿ, ರೂಪ ಅನ್ನುವಂಥದ್ದು ಒಂದೇ. ನಿನಗೆ ರೂಪ ಕಂಡದೋ ಏನು ಕಂಡಿಲ್ಲ, ಇಟ್ಟೇ ಅದ. ನಮ್ಮ ಹುಡುಗ ಹೊಸ್ತಾಗಿ ಮ್ಯಾಳದ. ಹೌದು, ಹೊಸ್ತಾಗಿ ಮ್ಯಾಳದ. ಅನಕರ ಭಾವನ ಉಗ್ರ ಮಾವನ ಚೆಲುವಿಕೆ ಅನ್ಬೇಕಾಗಿತ್ತು, ಪಲ್ಟಿ ಬಗದಾನ. ಹೌದು ಹೌದು ಹೌದು, ಇಲ್ಲ ಅಂದದ ಖರೆ. ಮಾತು ಹೋಗ್ಯದ, ಮಾತೇನಂತೆ ಮಾತು ಅನ್ಬೇಕು. ಹೌದು ಹೌದು, ಇಲ್ಲ ಅನ್ನೋದಿಲ್ಲ. ಗುರುಜವ್ರ, ಬೋರ್ಯಾದ ಹನುಮಂತ ಮಾಸ್ತರ್ ಒಂದು ಕಾಮನ್ ಆಗ್ಯದ. ಏನ್ರಿಪ್ಪ ಅದು? ಅವ ಹೇಳ್ತಾನ, ಬೋರ್ಯಾದ ಹನುಮಂತ ಮಾಸ್ತರ್ನ ದಾರಿನೇ ಬೇರೆ ಅದ. ಎಂತಾದ್ರಿ ಕಚ್ಚಾ ಹಾದಿ ಮಲ ಬಂದೈತಪ್ಪ ಅಂತಂದ್ರ ಒಂದ್ ಕಡೆ ನಾಯಿ ಹಿಡ್ಕೊಂಡ ನಾಯಿ ಕಟ್ಟಿರ್ತಾನ, ಒಂದ್ ಕಡೆ ಬಲಿ ಹಾಕಿರ್ತಾನ, ಒಂದ್ ಕಡೆ ಬಡಿಗೆ ತಗೊಂಡ್ರ ನಿಂತಿರ್ತಾನ. ಚಲೋ ಅದ. ಬಕರ ನಾಯಿ ಬಾಯಿಗೆ ಸಿಕ್ಕಿರ್ಬೇಕು, ಮಲ ಬಕರ ಬಡಿಗೆ ಬಲಿಯಾಗ ಬಿದ್ದಿರ್ಬೇಕು. ಈಗಿಲ್ಲ ಅಂದ್ರ ಬೋರ್ಯಾಳ ಮಾಸ್ತರ್ನ ಇಟ್ಟನ್ನು ಕೂಡ ತೆಳಕುತ್ತಾನ, ಬಾಯಾಗ ಬಂದ್ ಬಿದ್ದಿರ್ಬೇಕು. ಹಸಿದಲ್ರಿ ಅಲ್ಲಪ್ಪ, ಈ ಮಾತು ಯಾರ್ದು? ಯಾರ ತಂದೆ ಯಾರಿಗೆ ಹೊಲಸಾಕತ್ತೀರಿ? ಇಲ್ಲಿ ವಿಷಯಗಳ ಚಂದ ನಡೆದಾವ. ಚಂದ ನಡೆದಾವಲ್ರಿ. ಚಂದ ನಡೆದ ಟೈಮದೊಳಗ ತಂದಿಡಾಕತ್ತೀರಿ ಯಾವ್ದರೆ? ಇಲ್ಲಿ ಸಿದ್ಧರದು ರಾಮಾಯಣ ಮಹಾಭಾರತ ಹಚ್ಕೊಂಡು ತಂದು ಒಂದು ದಂಡೆಗೆ ಮುಟ್ಟಿಸ್ಬೇಕು. ಒಂದು ಮಾತು ಹೇಳ್ತೀನಿ, ಏನ್ರಿಪ್ಪ ಅದ? ಬರ್ದ ಒಂದು ತಪ್ಪಲ್ಲ, ಚರಿತ್ರೆ ಇದ್ದದ ಬೇರೆ ಅದ. ನಮ್ಮ ಹಾಡು ಹುಡುಗರ ಕಡೆ ಅದ ಚೋಕಾಗ್ಯದ ಅಂದಿಲ್ಲ. 10,000 ಕೊಟ್ಟು ತಂದಂತ ಆನೆ ಅಂತ ಆನೆ ಎಡುತ್ತದ. ಎಡುತ್ತದಲ್ರಿಪ್ಪ. ನಾನು ನೀನು ಎಡುವಂತದ ಏನು ದೊಡ್ಡ ಮಾತಲ್ಲ. ಅದೇನ್ ದೊಡ್ಡದಲ್ಲ ಬಿಡ್ರಿ. ಮಾತು ಹೋಗ್ಯದ ಅಂದಿಲ್ಲ, ಸಂತೋಷ ನನಗೆ. ಯಾಕಂದ್ರೆ ಎಂತೆಂಥ ವ್ಯಕ್ತಿಗಳಿಗೆ ತಿಳಿವಿಲ್ಲದ ನಾಲಿಗೆ ತೊದಲುದು ಸ್ವಾಭಾವಿಕ. ಹೌದು, ಈ ಮಾತು ಮುಂದೆ ಹಿಂಗ ಆಗಬಾರ್ದು ಅನ್ನುವಂತ ಮಾತಿನ ಸಲುವಾಗಿ ನಾ ಆ ಮಾತನ್ನ ಕೇಳಬೇಕಾಯ್ತು. ಹೇಳ್ಬೇಕಾತ್ರಲ್ಲ. ಯಾಕೆ ಕೇಳಬೇಕು ಅಂತ ಕೇಳಿದ್ರ, ಯಾಕ್ರಿ? ಒಬ್ಬಕ್ಕಿ ತಾಯಿ ಮಗನಿಗೆ ತಪ್ಪ ಸಂದೇಶ ಕೊಟ್ಟಳಂದ್ರ ಆ ಮಗ ಒಬ್ಬನೇ ಕೆಡ್ತಾನ. ಒಬ್ಬ ಕೆಡ್ತಾನಲ್ರಿಪ್ಪ. ಇನ್ನು ಗುರುವಿನ ಆಶ್ರಮದೊಳಗ ಶಿಶು ಮಕ್ಕಳಿಗೆ ಗುರು ತಪ್ಪ ಬೋಧನೆ ಕೊಟ್ಟ ಅಂತಂದ್ರ ಆ ಇಡೀ ಶಿಶು ಮಕ್ಕಳೆಲ್ಲ ಕೆಡ್ತಾರ. ಶಾಲ್ಯಾಗಿದ್ದಾರಲ್ಲ ಕೆಟ್ಟ ಬಿಡವ್ರಲ್ಲ. ಶಾಲಿ ಒಳಗ ಮಾಸ್ತರ್ ಒಬ್ಬ ತಪ್ಪ ಸಂದೇಶ ಕೊಟ್ಟ ಅಂತಂದ್ರ ಶಾಲ್ಯಾಗಿನ ಮಕ್ಕಳೆಲ್ಲ ಕೆಟ್ಟ ಹೋಗ್ತಾರ. ಕೆಟ್ಟ ಹೋಗ್ತಾರಿಪ್ಪ. ಹಂಗ ಜಗತ್ತಿನಾದ್ಯಂತ ಮದುಗೊಂಡ ಮುತ್ಯ ಹಾಡಿ ಹರಿಸಿದ ಬಾಳಿ ಬೆಳಗಿದ ಸಿದ್ಧರ ಇತಿಹಾಸ ದೈವಕ್ಕೆ ಎತ್ತಿ ಕೊಟ್ಟ. ಎತ್ತಿ ಕೊಟ್ಟನಲ್ರಿಪ್ಪ. ಅವರು ಸಾಹಿತ್ಯ ಬರದಾರ ಗುರ್ಲಿಂಗ್ ಮಾಸ್ತರ್ ಅಂತಂದ್ರ ಆ ಸಾಹಿತ್ಯಕ್ಕೆ ಕುಂದ ತರಬಾರ್ದು. ಕುಂದ ತರಬಾರ್ದ್ರಿಪ್ಪ. ಅವ್ರಿಗೂ ನಾ ಕಾಡ್ಲಾರ್ದೆ ಬಿಟ್ಟಿಲ್ಲ.
ಒಂದು ನುಡಿ ಬರೆದಿದ್ರ ಅವರು ಏನ್ರಿ ಮೂರೂರ ಮುಂಗಡ್ಯಾಗ ಅಣಸಿದಿ ಮುತ್ತ ಆದಿಶಕ್ತಿಗೆ ನೀಡಿದಿ ನತ್ತ. ಹಾ ಇದು ಒಂದೇ ಶಬ್ದ ಹಿಡಿದ್ ನಾನು. ಮೂರೂರ ಮುಂಗಡ್ಯಾಗ ಅಣಸಿದಿ ಮುತ್ತ ಸಂತೋಷದ ವಿಷಯ ಮಾಸ್ತರ. ಹಾ ಖರೆ ಆದಿಶಕ್ತಿಗೆ ನೀಡಿದಿ ನತ್ತ ಅಂತೇಳಿ ಈ ಶಬ್ದ ಜೋಡಿಸಿದಿಲ್ಲ. ಹಾ ಯಾವ ಆದಿಶಕ್ತಿಗೆ ಅಮೋಕ್ಷದ ಮುತ್ಯ ನತ್ತು ಕೊಟ್ಟ? ಹೌದು. ಒಬ್ಬಕ್ಕೆ ಹೆಣ್ಮಗಳಿಗೆ ಅವ ನತ್ತು ಕೊಡ್ಬೇಕಾದ್ರ ಹಾ ಸಂಬಂಧ ಇರ್ತದ, ಇರೋದಲ್ರಿಪ್ಪ. ಸಂಬಂಧ ಇರ್ತದ. ಹಾ ನತ್ತು ಕೊಟ್ಟಾವ, ನತ್ತು ತಗೊಂಡಂತ ಹೆಣ್ಮಗಳಿಗೆ ಏನಾಗಬೇಕು? ಹೌದು. ಕೇಳಿದಾಗ 2 ಟೇಜ್ ಹಂಗಟ್ ಹಿಂಗಟ್ ಪಾಸ್ ಅದ, 3ನೇ ಟೇಜಿಗೆ ಮಾಸ್ತರ ಹಾ ಅದು ಮಾತ ಗಾತಾಗ್ಯದ. ಹೋಗ್ತದ. ಹಾ ನತ್ತು ಕೊಡುವಂತ ಗಂಡ ಹೊರತಾಗಿ ಸೋದರ ಮಾವ ಹೌದು. ಬಿಟ್ರೆ ಇನ್ನೊಬ್ಬರಿಗೆ ಕೊಡಾಕ ಸಾಧ್ಯ ಇಲ್ಲ. ಸಾಧ್ಯ ಇಲ್ರಿಪ್ಪ. ಹಾಗಾದ್ರೆ ಮಹೇಶ್ ಒಂದು ಮಾತು ಹೇಳ್ದ ಹನುಮಂತ ಮಾಸ್ತರ. ಏನ್ರಿ? ಇಲ್ಲಿ ರೂಪ ಮತ್ತು ಹಾ ನಾಮ ನಾಮ ಎರಡು ಕೂಡಿಸೇ ನಾ ತೋರಿಸ್ತೀನಿ ಒಂದ ಜಾಗದಾಗ. ಹ್ಮ್ ನೀ ಯಾಕೆ ಹೇಳಕ್ ಬೇಕದು? ಸಗುಣ ನಿರ್ಗುಣ ಆತ್ನ ಮತ್ತ ನಿರ್ವಿಕಾರತನ ಮತ್ತ ವಿಕಾರ ಬರಬಾರದು. ಹಿಂಗ್ಯಾಕೆ ಏನ್ ಏಸ್ ನಮನಿ ಅದ? 3 ಚಂಜಿನ ಒಂದ ಮಾತು ತಿಳಿನಿ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ತಿಳಿನಿ ನಾನು. ಹೌದು. ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದ ಹಂಗ ಬ್ರಹ್ಮಾಂಡದ. ಏ ಬ್ರಹ್ಮಾಂಡ ಆತಲ್ರಿಪ್ಪ. ಹಿಂದಿನ ಜ್ಞಾನಿಗಳು ಹಾ ಮಾನ ತತ್ವಜ್ಞಾನಿಗಳು, ಹಾ ಸಣ್ಣ ವ್ಯಕ್ತಿಗಳಲ್ಲ ಅವರು. ಏ ಅಲ್ರಿಪ್ಪ. ಈ ನಾಡಿನೊಳಗ ಬಾಳಿ ಬೆಳಿಗ್ಗೆ ಹೋದ್ರು, ಹಾ ನಮ್ಮ ನಾಡಿನೊಳಗೂ ಬಾಳಿ ಬೆಳಿಗ್ಗೆ ಹೋದ್ರು. ಏ ಬೆಳಿಗ್ಗೆ ಹೋಗ್ಯಾರಲ್ರಿ. ನಮ್ಮ ಭಾಗದೊಳಗ ಹಾ ಸವದತ್ತಿ ಸಿದ್ದಪ್ಪ ಮುತ್ತೆ ಅತ್ತ ಮಹಾನ್ ವ್ಯಕ್ತಿ. ಹೌದು. ಸಾಲಿ ಕಲಿರಾರ್ದಂತ ಒಬ್ಬ ಕುರಿ ಕಾಯುವಂತ ವ್ಯಕ್ತಿ ಪದ್ಯ ಮಾಡಿದ. ಹಾ ಏನತ್ರಿ? ಸದ್ಗುರುವಿನ ಸೇವಾ ಮಾಡಿಕೊಂಡ ಇರಾವ ಕುರಿಯ ಕಾಯವ ಒಬ್ಬ ಕುರುಬಪ್ಪ. ಕುರುಬಪ್ಪ. ಸಿದ್ಧಾಂತ ವೇದಾಂತ ನನಗ ಗುರ್ತ ಇಲ್ಲ, ಕುರಿಯ ಹಿಕ್ಕಿ ನನ್ನ ಲಿಂಗಪ್ಪ. ಹೌದು ಹೌದ್ರಿಪ್ಪ. ಹೌದು. 360 ಹಿಂಡ ಹಂಡ ಬಂಡ ಮುನ್ನೋಡಿ ಕುರಿ ನಾವು ಕಾಯವರಪ್ಪ. ಮುನ್ನೋಡಿ ಕುರಿ ನಾವು ಕಾಯವ್ರಪ್ಪ. ಅಸ್ಥಿ ದೇಯ ಇದು ಅಸಹ್ಯ ದಡ್ಡಿ ದಿನ ಹುಡುಗಿದರ ಪಾಡಪ್ಪ. ಹಾ ಹಾ ಹೆಂಗ ಜೋಡಿಸ್ಯಾರ? ಅಸಹ್ಯ ದಡ್ಡಿ ದಿನ ಹೊಳಗಿರ ಪಾಡಪ್ಪ. ಒಂದ್ 2-3 ದಿನ ಬಿಡ್ಲ ಜಳಕ ಮಾಡುದು. ನಾರು ಆತನ್ರಿ ಮಹೇಶ್ ಗದಿ ಕೆರ್ಕೊತ್ ನಿಲ್ಲಾಕತ್ರಿ. ಹಂಗ ಹೌದು. ಅವರು ಮಾಡಿರ್ತಕ್ಕಂತ ಪದ್ಯ ಹಾ ಎರಡಕ್ಕೂ ಹೋಲಿಸಿ ಮಾಡ್ಯಾರ. ಹೌದು. ಪೃಥ್ವಿ ಆಪ ತೇಜ ಆಕಾಶ ವಾಯು ಆಹಾ ಪಂಚಮಹಾಭೂತದ ಶರೀರ ಇದು ಏನದಲ್ಲ, ಇದು ಹಾ ರೂಪ ನೋಡಾಕ ಕಾಣಿಸ್ತದ. ಏ ಕಾಣ್ತದಲ್ರಿಪ್ಪ. ಇದರಲ್ಲಿ ಆತ್ಮ ರಾಮ ಪರಮಾತ್ಮ ಏನದನ, ಆತ್ಮ ರಾಮ ಜೀವಾತ್ಮ. ಹಾ ಇವು ಯಾರ ಕಣ್ಣಿಗೆ ಕಂಡಿಲ್ಲ. ಕಂಡಿಲ್ರಿಪ್ಪ. ನಿರ್ಗುಣ ರೂಪದಿಂದ ಅಲ್ಲಿ ನಾಮದ. ನಾಮದ. ಅವನಿಗೆ ಆತ್ಮ ಅಂದಾರ, ಅವನಿಗೆ ರಾಮ ಅಂದಾರ. ಹಾ ಇವರಿಬ್ಬರು ಕೂಡ ಒಂದೇ ಜಾಗದಾಗ ವಾಸ ಮಾಡ್ಯಾರಿಲ್ಲ. ಏ ಒಂದ ಜಾಗದಾಗರ್ಲಿ. ಏನು ಬೇರೆ ಜಾಗದಾಗ ಅದಾರು? ಇದಾರ್ನ ಅರ್ಜುನ. ಶರೀರ ಬಿಟ್ಟು ಜೀವ ಇಲ್ಲ, ಜೀವ ಬಿಟ್ಟು ಶರೀರ ಇಲ್ಲ. ಹೇಳವ್ರಿಗೆ ನಾವು ಮದ್ಗೊಂಡ್ ಮುತ್ತೆ ಹೇಳ್ಯಾರಲ್ಲ, ಏನತ್ರಿ? ದೇವರಾಗಿ ಉಳಿದರ ನೀಗಿ ದೆವ್ವಾಗಿ ಬಡಿಬ್ಯಾಡ ಯಾರಿಗೆ. ಹೌದು ಹೌದು ಹೌದು. ಎಂದೋ ಯಾವಾಗೋ ಮಾಡಿದ ಕಾಲಕ್ಕ ಹಾ ಮಧುವಣ್ಣ ಮುತ್ಯಾರಿಗೆ ನಮಗ ಸಾಧಾರಣ ನನ್ನ ಲೆಕ್ಕದಾಗ ಅಂದಾಜ 1993-94ನೇ ಇಸ್ವಿ ಒಳಗ್ರಿ ಹಾ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಕಂಚಕಾರವಾಡಿ ಕಾರ್ಯಕ್ರಮ ಕೊಡಿಸಿದ್ರು. ಅಯ್ಯ ಕುಡ್ಸಿರಲ್ರಿಪ್ಪ. ಮಧುವಣ್ಣ ಮುತ್ಯಾರ ಒಂದು ಪದ್ಯ ಹಾಡ್ತಿದ್ರು. ಎಂತದ್ರಿ? ಹೊರಗ ಬಿಡಬ್ಯಾಡ ನಾಯಿ ಕಟ್ಟಿ ಹಾಕೋ ಹೊಲಗ ಅಂತೇಳಿ. ಹಾ ಹಾ ಹೊರಗ ಬಿಡಬ್ಯಾಡ ನಾಯಿ ಕಟ್ಟಿ ಹಾಕೋ ಹೊಲಗ ಅಂತೇಳಿ ಹಾ ಹಾ ಒಂದು ಕ್ಯಾಲಿ ಹಾಡಿದ್ರು ಅವರು. ಹೌದು. ಏನೋ ಸದ್ಗುರು ನಾತಂದು ಅಂತ ಗುರುವಿಗೆ ನಾವು ಸರಿ ಸಾಟಿ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ದೊಡ್ಡವ್ರಿಗೆ ದೊಡ್ಡವ್ರು ಅನ್ಬೇಕು, ಜ್ಞಾನಿಗೆ ಜ್ಞಾನಿ ಅನ್ಬೇಕು. ಹೌದು. ಆದ್ರೂ ಇದು ವಿದ್ಯೆ ಅನ್ನತಕ್ಕಂಥದ್ದು ಸಮುದ್ರ ಇದ್ದಂಗ. ಹಾ ಹಾ ತತ್ಕ್ಷಣದಲ್ಲಿ ನಮ್ಮ ಕಡೆ ಇಲ್ಲ. ಹಾ ಏನ್ ಮಾಡ್ಬೇಕು? ಹೌದು. ಆಗಿನ ಕಾಲದಾಗ ಪ್ರಶ್ನೆ ಉತ್ತರ ಇಲ್ಲ, ಪದಕ್ಕೆ ಪದ ಮುರಿದು ತೋಡಿಗೆ ತೋಡಿ ಹಾಡುದು. ಏ ಹಂಗೈತ್ರಿ ಆಗ. ಹಿಂಗೆ ಇತ್ತು. ಹಾ ನೀನ್ ಮಾಡ್ಬೇಕು? ಹಾ ಹೆಂಗ್ ಮಾಡ್ಬೇಕು? ಸಾಧಾರಣ 10,000-12,000 ಜನ ಕೂಡ್ಯದ. ಏ ಕೊಡಿದಲ್ರಿಪ್ಪ. ಇದಕ್ಕೆ ನಾವು ತೋಡಿ ಹಾಡ್ಲಿಲ್ಲ ಅಂತಂದ್ರ ನಮ್ ಫಳಿ ಬೀಳ್ತದ. ಏ ಬೋದಲ್ರಿಪ್ಪ. ಹೆಂಗ್ ಮಾಡ್ಬೇಕು? ಇನ್ನು ಸಣ್ಣ ಅದೇ ವರ್ಷ ಲಗ್ನ ಆಗಿತ್ತು ನಂದು. ಹಾ ಅದೇ ವರ್ಷ ಲಗ್ನ ಆಗಿತ್ತು. ಇನ್ನೇನ್ ಮಾಡ್ಬೇಕು ಅಂತ ವಿಚಾರ ಮಾಡ್ಕೋತ ಕೂತೀವಿ. ಹಾ ಮದ್ಗೊಂಡು ಮುತ್ಯಾರ ಎದ್ದಿರ್ತಕ್ಕಂಥ ಪದ್ಯ ಯಾವುದು? ಹಾ ಹೊರಗ ಬಿಡಬ್ಯಾಡೋ ನಾಯಿ ಕಟ್ಟಿ ಹಾಕೋ ಒಳಗ ಅಂತೇಳಿ ಮನಸ್ಸಿಗೆ ಬೋಧನೆ ಮಾಡಿದ್ರು ಅವರು. ಹೌದು. ಈ ಮನುಷ್ಯನ ಬೆನ್ ಹತ್ತಬೇಡಪ್ಪ. ಹಾ ಮನಸ್ಸ ಇದು ಮನ, ಇದು ಉಡಾಳದನ, ಓಡಾಳದನ ಇದು. ಇದು ಮಂಗ್ಯ ಮನಸ್ಸು ಎಲ್ಲೆಲ್ಲಿ ಹೋಗ್ತೈತಿ ಹೇಳಾಕ ಬರುದಿಲ್ಲ. ಹೇಳಕ್ ಬರಲ್ರಿ ಇದ್ರದ. ಅದಕ್ಕೆ ಇದನ್ನ ಕಟ್ಟಿ ಹಾಕುವ ಅಂತೇಳಿ ಮದ್ಗೊಂಡು ಮುತ್ಯಾರ ಹೊರಗ ಬಿಡಬ್ಯಾಡೋ ನಾಯಿ ಕಟ್ಟಿ ಹಾಕೋ ಒಳಗ ಪದ್ಯ ಹಾಡಿದ್ರು ಅವ್ರು. ಹೌದು. ನಾ ಕುತ್ಕೊಂಡು ವಿಚಾರ ಮಾಡಿ ಅಂದ ಹಾ
ಕಾಲ ಬಾಲ ಇಲ್ಲದ ನಾಯಿ ಕಟ್ಟಾಕ ಬರುದಿಲ್ಲ, ಕಟ್ಟಿನಂದ್ರ ಕುತ್ತಿಗೆ ಇಲ್ಲ, ಕಟ್ಟು ಗುರುತ ತೋರ್ಸರಿ ಮೊದಲ. ಹೌದು. ಮಾತು ತೋಡ ಆಗಬಹುದು ಅಥವಾ ಆಗಲ್ರಿ. ಹೆಂಗೋ ಕಾಲ ಬಾಲ ಇಲ್ಲದ ನಾಯಿ ಕಟ್ಟಕ ಬರುದಿಲ್ಲ, ಆ ನಾಯಿಗೆ ಕಾಲು ಇಲ್ಲ ಬಾಲು ಇಲ್ಲ. ಕಾಲ ಬಾಲ ಇಲ್ಲದ ನಾಯಿ ಕಟ್ಟಕ ಬರುದಿಲ್ಲ, ಕಟ್ಟೆನಂದ್ರ ಕುತ್ತಿಗೆ ಇಲ್ಲ, ಕಟ್ಟು ಗುರುಸ ತೋರ್ಸಾರೆ ಮೊದಲ. ಕಟ್ಟೆನಂದ್ರ ಕುತ್ತಿಗೆ ಇಲ್ಲ, ಕಟ್ಟು ಗುರುತ ತೋರ್ಸಾರೆ ಮೊದಲ. ಅದು ಕಟ್ಟಬೇಕಾದ್ರೆ ಕುತ್ತಿಗೆ ಎಲ್ಲಿ ಹಂಗ್ ಮಾಡುದು? ಮನುಷ್ಯ ಕುತ್ತಲಿಗೆ ಐತೇನ? ಹಾ ಇಲ್ಲೋ ಮತ್ತದು ಹಂಗೈತಿ. ಹೌದೌದು. ಏನಾಗ್ತಿತ್ತು ಹಾ ಇಲ್ಲಿ ನೆರೆಹಳ್ಳಿಗಳಿವೆಲ್ಲ ಬೋರ್ಯಾಳ ಸಿದ್ದಾಪುರ. ಹೌದು. ಹೆಣ್ಮಕ್ಳು ಸೊಲಾಪುರ ಬಜಾರಕ ಸಾಕಷ್ಟು ಎಮ್ಮೆ ಹೈನ್ರಿ. ಮೊಸರ ಮಜ್ಜಿಗೆ ಹಾಲ ಬೆಣ್ಣೆ ತುಪ್ಪ ಇಂಥದೆಲ್ಲ ಮುಂಜಾನೆ ಬೆಳಗಿನ ಜಾವ ತಗೊಂಡು ಮಾರಾಕ್ ಹೋಗ್ತಿದ್ರು ಸೊಲಾಪುರ ಪೇಟೆಗೆ. 5-6 ಮಂದಿ ಹೆಣ್ಮಕ್ಳು ಕೂಡಿ ಹೋಗ್ತಿದ್ರು. ಇಂಥವ್ನ ಹೆಂಡ್ತಿನೂ ಹೋಗ್ತಿದ್ಲು ಮಾರಾಕ. ಮುಂದೆ ಬಸ್ವಂತ ಆದ ಹೆಣ್ಮಗಳು ತವ್ರ ಮನೆಗೆ ಹಿಡ್ಯಾಕ ಹೋಳು. ಪಾಳೆ ಇವಾಗ ಬತ್ತು, ಇವಾಗೆ ಪಾಳೆ ಬತ್ತು. ಇವ್ ಏನ್ ಮಾಡಿದ ಮರ್ದಿನ ಯಾಕ ನಾನು ಬರ್ತೀನಿ ಬಾರಪ್ಪ ಯಾರು ಬೇಡತಾರನ್ಲು. 5-6 ಮಂದಿ ಹೆಣ್ಮಕ್ಳ ಜೋಡಿ ಇವ್ ಹಾಲ ಮೊಸರ ಮಜ್ಜಿಗೆ ತಗೊಂಡ್ ತಲೆ ಮ್ಯಾಗ ಇಟ್ಕೊಂಡು ಬುಟ್ಟಿ ಇಟ್ಕೊಂಡು ಹೊಂಟ. ಒಂದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ಒಂದು ದಿವಸ ಈ ವಡಾಪುರ ಮುಂದ ಬಂದರ ದಾಟಿ ಹೆಚ್ಚು ಕಡೆ ದಂಡಿಗೆ ಹೋದ್ರು. ಹೊಳಿ ದಂಡಿಗೆ ದೊಡ್ಡ ಹಾವ ಹಾದ್ಯಾಗ ಅಡ್ಡ ಬಂತು. ಹಾವು ಬತ್ತು. ಅಲ್ಲಿ ಒಬ್ಬ ನೇಗಲ ಹೊಡಿದ್ ಗಳೆ ಹೊಡಿದ್ ಲಂಗ್ರಿ ಐತಿರೇನ್ರಿ ನೀವು? ಎತ್ತುಗೊಳ್ಳೆ ಗಳೆ ಹೊಡಿದ. ಅವಾಗ ಹೆಣ್ಮಕ್ಳು ಅಂದ್ರು, ಯಪ್ಪ ಯಾರ ಗಂಡ ಮಕ್ಳು ಬರ್ರಿ, ಹಾವು ಬಂದದ ಹಾದ್ಯಾಗ ಅಡ್ಡ ಬಿದ್ದದ, ಯಪ್ಪ ಯಾರ ಗಂಡ ಮಕ್ಳು ಬರ್ರಿ ಅಂತ ಕರೆದ್ರು. ಇವ್ ತಲೆ ಮ್ಯಾಗ ಬಿಟ್ಟಿತ್ತು. ಯಾರ ಗಂಡ ಮಕ್ಳು ಬರ್ರಿ, ಯಪ್ಪ ಯಾರ ಗಂಡ ಮಕ್ಳು ಬರ್ರಿ ಅಂದ್ರು. ಎತ್ತ ಹೊಡ್ಯಾವ ತಿಳ್ಕೊಂಡ ಬಂದ. ಹವಿನ ಕಡೆ ಏನು ಹೋಗ್ಲಿಲ್ಲ. ಮೊದಲು ಸರ್ದ್ನೆತ್ತಿ ಅಡ್ಡ ಹೊಂಕಲ್ ಬಾರಿ ಇವಾಗ ಬಿಟ್ಟವ. ಏ ಪುಣ್ಯಾತ್ಮ ನನಗ ಬಡಿಬ್ಯಾಡು, ಹಾವಿಗೆ ಹೊಡಿ ಅಂದ. ನೀ ಯಾರ? ನಾವು ನೀ ಏನತ್ ಕರೆದ ನನಗ? ಗಂಡ ಮಕ್ಕಳು ಯಾರೇ ಬರ್ರಿ, ಗಂಡ ಮಕ್ಕಳು ಯಾರೇ ಬರ್ರಿ. ಹೌದು. ಗಣಸೂರ್ ಯಾರು ಬಿದ್ರ ಬಂದ್ರ ಇದ್ರ ಬರೀ ಕರೆಯೋದಿಲ್ಲ. ನೀ ಯಾರು ಅಂದ. ಬುಟ್ಟಿ ಕೆಳಗಿಟ್ಟು ನೋಡ್ತಾನ. ಇವು ಅವನೇ ಇದ್ದ. ನಾನು ಗಣಸಲ್ಲ ಅಂದವಾಗ ಇವನಲ್ಲಿ ಯಾಕಂತ ಉದ್ದಿ ಬತ್ತು? ಅವ್ರ ಜೋಡಿ 2-3 ದಿನ ತಿರುಗಾಡೋದ್ರಿಂದ ಅವ್ರ ಭಾಷೆ ಅವ್ರ ಮಾತ ಹಿಂಗೆಲ್ಲ ಕಲ್ತಿದ್ದ. ಹಂಗ ಅವ್ರ ಒಡನಾಟದಾಗ ಮಗ 7-8 ವರ್ಷ ತಿರುಗಾಡ್ಯಾನ. ಅದ ಬುದ್ಧಿ ಹುಟ್ಟೈತಿ, ಮತ್ತೇನಿಲ್ಲ. ನೋಡಿ ಹೆಂಗ್ ಸರ್ದಾಡ್ತಾರ ಇಲ್ಲೇ.